ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ನನ್ನ ವ್ಲಾಗ್. ಹೇಗಿತ್ತು ನನ್ನ ಟ್ರಾನ್ಸಿಷನ್? ಎಸ್, ಒಂದೇ ಒಂದು ಬ್ರಷ್ ನನ್ನ ಕೂದಲನ್ನ ಇಷ್ಟು ಚಂದ ಬ್ಲೂ ಡ್ರೈ ಮಾಡಿದೆ. ಅಂಡ್ ಐ ಶೋ ಯು ವಿಚ್ ಐ ಹ್ಯಾವ್ ಯೂಸ್ಡ್ ಅಂತ ಅಂದ್ಬಿಟ್ಟು ಅಗಾರೋ ಅವರ ಹೇರ್ ವಾಲ್ಯುಮನೈಸರ್ ಪ್ಲಸ್ ಡ್ರೈಯರ್. ಇದರಲ್ಲಿ ಆಂಟಿ ಸ್ಕ್ಯಾಲ್ಡಿಂಗ್ ಟಿಪ್ ಇರೋದ್ರಿಂದ ನಿಮ್ಮ ಸ್ಕ್ಯಾಲ್ಪ್ ನ ಬರ್ನ್ ಮಾಡೋದಿಲ್ಲ. ಜೊತೆಗೆ ಅಡ್ಜಸ್ಟಬಲ್ 3 ಹೀಟ್ ಅಂಡ್ 2 ಸ್ಪೀಡ್ ಸೆಟ್ಟಿಂಗ್ಸ್ ಕೂಡ ಇದೆ ಇದರಲ್ಲಿ. ಹಾಗೆ ನೈಲಾನ್ ಬ್ರಿಸಲ್ಸ್ ಕೂಡ ಇದೆ ಇದರಲ್ಲಿ. ಅಂಡ್ ನೀವು ಬ್ರಷ್ ನ ಯೂಸ್ ಮಾಡೋಕ್ಕೂ ಮುಂಚೆ ನಿಮ್ಮ ಹೇರ್ ಅಟ್ಲೀಸ್ಟ್ 60% ಆದರೂ ಡ್ರೈ ಆಗಿರಬೇಕು. ತೀರಾ ವೆಟ್ ಹೇರ್ಸ್ ಮೇಲೆ ಮಾಡಕ್ ಹೋಗಬೇಡಿ, ಬಿಕಾಸ್ ಇಟ್ಸ್ ವೆರಿ ಡೇಂಜರಸ್. ಆ್ಯಂಡ್ ನೀವಿಲ್ಲಿ ನೋಡ್ತಿರ್ಬೋದು, ನಾನು ಔಟ್ವರ್ಡ್ ಮತ್ತು ಇನ್ವರ್ಡ್ ಅಲ್ಲಿ ಕೂಮ್ ಮಾಡ್ತಾ ಇದ್ದೀನಿ. ಇದು ಡ್ರೈ ಮಾಡೋದು ಅಷ್ಟೇ ಅಲ್ಲ, ನಿಮ್ಗೊಂದು ಒಳ್ಳೆ ವಾಲ್ಯೂಮ್ ಕೂಡ ಕೊಡುತ್ತೆ ಅಟ್ ದ ಸೇಮ್ ಟೈಮ್. ಆ್ಯಂಡ್ ಸಾರಿ, ಇದನ್ನು ಹೇಳದೆ ಮಾಡ್ಬಿಟ್ಟಿದ್ರೆ, ಹೀಟ್ ಪ್ರೊಟೆಕ್ಟಿಂಗ್ ಮಿಸ್ಟ್ ಇಲ್ಲಾಂದ್ರೆ ಸೀರಮ್ ಅಟ್ಲೀಸ್ಟ್ ಅಪ್ಲೈ ಮಾಡಿ ಬಿಫೋರ್ ಯೂಸಿಂಗ್ ದಿಸ್ ಟೂಲ್. ನನ್ನ ಹೇರ್ನ ಡ್ರೈ ಮಾಡ್ತಾ ಮಾಡ್ತಾ ಇಟ್ ಆಲ್ಸೋ ಆಡ್ಸ್ ಸ್ಮೂತ್ನೆಸ್, ಜೊತೆಗೆ ರೆಡ್ಯೂಸಸ್ ದ ಫ್ರಿಜಿನೆಸ್. ನೀವು ಈ ರೀತಿ ಬ್ಯಾರೆಲ್ನ ಮೂವ್ ಮಾಡ್ತಾನೆ ಇರಬೇಕು. ಒಂದೇ ಕಡೆ ಇಟ್ಕೊಂಡ್ರೆ ತೀರಾ ಬಿಸಿ ಆಗ್ಬಿಡುತ್ತೆ ನಿಮಗೆ, ಆಮೇಲೆ ತುಂಬಾ ಹೀಟ್ ಆಯ್ತು ಅಂತ ಅನ್ಸುತ್ತೆ. ಆಗ್ಲೇ ಹೇಳ್ದಂಗೆ ಆಂಟಿ ಸ್ಕ್ಯಾಲ್ಡಿಂಗ್ ಟಿಪ್ ಇರೋದ್ರಿಂದ ಅದನ್ನ ಹೋಲ್ಡ್ ಮಾಡ್ಕೊಂಡು ನೀವು ಬ್ರಷ್ ಮಾಡ್ಬೋದು. ನಿಮ್ದೇನಾದ್ರೂ ಶಾರ್ಟ್ ಹೇರ್ಸ್ ಆಗಿದ್ರೆ ಇನ್ನೂ ಈಸಿ ಆಗುತ್ತೆ ಆ ಟಿಪ್ ನ ಹೋಲ್ಡ್ ಮಾಡ್ಕೊಂಡು ಬ್ರಷ್ ಮಾಡ್ಕೊಳ್ಳೋದಕ್ಕೆ. ಎಲ್ಲೋ ಸಲೂನ್ಗೆ ಹೋಗಿ ಹೇರ್ ಟ್ರೀಟ್ಮೆಂಟ್ ತಗೊಂಡ್ ಬಂದಿನಿ. ಪ್ರಾಡಕ್ಟ್ ಬೇಕು ಅಂದ್ರೆ ಟ್ಯಾಗ್ ಮಾಡ್ತೀನಿ, ಚೆಕ್ ಮಾಡಿ. ಹಾಗೆ ನೀವು ಅಮೆಜಾನ್ ಪ್ರೈಮ್ ಡೇಲ್ ಕೂಡ ಶಾಪ್ ಮಾಡ್ಬೋದು. ಸ್ಟಾರ್ಟ್ಸ್ ಫ್ರಮ್ 12 ಜುಲೈ ಟು 14 ಜುಲೈ. ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ?